ಪ್ರತೀಕಾರದ ಯುದ್ಧಕ್ಕೆ ಭಾರತ ಸರ್ವ ಸನ್ನದ್ಧವಾಗ್ತಾ ಇದೆ. ಪೋಖ್ರಾನ್ ಸೆಕ್ಟರ್ನಲ್ಲಿ ಪಿನಾಕ ರಾಕೆಟ್ ಪರೀಕ್ಷೆಗೆ ಮುಂದಾಗಿದೆ ಭಾರತದ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಇದೆ. ಭಾರತದ ಡಿಆರ್ಡಿಒನಿಂದ ರಾಕೆಟ್ ಸಿದ್ಧವಾಗಿದೆ. ಇದರ ಪರೀಕ್ಷೆಗೆ ಇದೀಗ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಉಗ್ರರು ಹಾಗೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಯುದ್ಧಕ್ಕೆ ಚಾಲನೆ ಕೊಡುವ ಲಕ್ಷಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ, ಪೋಖ್ರಾನ್ ಸೆಕ್ಟರ್ನಲ್ಲಿ ಪಿನಾಕ ರಾಕೆಟ್ ಪರೀಕ್ಷೆಗೆ ಮುಂದಾಗಿದೆ ಭಾರತ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಒಂದಷ್ಟು ಕಟಾಗ್ನಿಯನ್ನ ಹೊರಡಿಸಲಾಗಿದೆ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ತನ್ನ ಸೇನೆಯನ್ನ ಬಲಪಡಿಸೋಕೆ ಹೆಚ್ಚು ಗಮನ ಕೊಡ್ತಾ ಇದೆ. ಪಾಕಿಸ್ತಾನ ಪಿಒಕೆಯಲ್ಲಿ ಸೈನ್ಯ ಸಜ್ಜಾಗಿ ನಿಲ್ತಾ ಇದೆ. ಮಿಸೈಲ್ಗಳ ಪರೀಕ್ಷೆಗೂ ಪಾಕಿಸ್ತಾನ ಮುಂದಾಗ್ತಿದೆ. ಸೈನ್ಯಕ್ಕಾಗಿ ಪ್ರತಿನಿತ್ಯ ಹೆಚ್ಚು ಹಣವನ್ನ ಖರ್ಚು ಮಾಡ್ತಿರೋದ್ರಿಂದ ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದ್ದ ಪಾಕಿಸ್ತಾನ ಮತ್ತಷ್ಟು ಮಗದಷ್ಟು ಸಂಕಷ್ಟಕ್ಕೇನೆ ಈಡಾಗ್ತಾ ಇದೆ. ಅಸಲಿಗೆ ಭಾರತದ ವಿರುದ್ಧ ಸಮರ ಸಾರೋಕೆ ಪಾಕಿಸ್ತಾನದ ಬಳಿಯಲ್ಲಿ ದುಡ್ಡೇ ಇಲ್ಲ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸೈನ್ಯ ಸಜ್ಜುಗೊಳಿಸಲು ಪಾಕ್ ಭಾರೀ ಖರ್ಚು. ಮತ್ತಷ್ಟು ಉಲ್ಬಣಿಸಿದೆ ಪಾಕ್ ಆರ್ಥಿಕ ಸಂಕಷ್ಟ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತೀಕಾರದ ಕಹಳೆ ಊದಿದೆ. ಪಾಪಿ ಪಾಕಿಸ್ತಾನಕ್ಕೆ ವಾರ ಭೀತಿ ಶುರುವಾದಂತೆ ಕಾಣ್ತಿದೆ. ಯುದ್ಧದ ಕಾರ್ಮೋಡದ ಮುನ್ಸೂಚನೆ ನಡುವೆ ಪಾಕಿಸ್ತಾನ ತನ್ನ ಸೇನಾಬಲ ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ. ಈಗಾಗಲೇ ಭಾರತ ಹಲವು ರೀತಿಯಲ್ಲಿ ಪರೋಕ್ಷ ವಾರ್ ನಡೆಸಿದೆ. ಸಿಂಧು ಜಲ ಒಪ್ಪಂದ ಸ್ಥಗಿತಗೊಳಿಸಿದೆ. ಅತ್ತ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಚೆಕ್ಮೇಟ್ ಕೂಡ ಇಟ್ಟಿದೆ. ಇನ್ನು ಅಟ್ಟಾರಿ ಗಡಿ ಕ್ಲೋಸ್ ಮಾಡಿದೆ. ಹೀಗಾಗಿ ಯಾವುದೇ ವೇಳೆ ಇಂಡೋ ಪಾಕ್ ವಾರ್ ನಡೆಯುತ್ತೆ ಅನ್ನೋ ಆತಂಕ ಪಾಕ್ಗೆ ಆವರಿಸಿದೆ. ಹೀಗಾಗಿ ತನ್ನ ಸೇನಾಬಲ ಹೆಚ್ಚಿಸೋಕೆ ಸಾಕಷ್ಟು ಹಣವನ್ನ ಖರ್ಚು ಮಾಡುತ್ತಿದೆ. ಭಾರತದೊಂದಿಗಿನ ಉದ್ವಿಗ್ನತೆಯ ಮಧ್ಯೆ ಪಾಕಿಸ್ತಾನ ಪಿಒಕೆಯಲ್ಲಿ ಸೈನ್ಯ ಸಜ್ಜುಗೊಳಿಸುತ್ತಿದೆ. ಉನ್ನತ ಮೂಲಗಳ ಪ್ರಕಾರ ಪಾಕಿಸ್ತಾನ ಸೇನೆ ಬಲೂಚಿಸ್ತಾನದಿಂದ 18,000 ಸೈನಿಕರನ್ನ ಪಿಒಕೆಗೆ ವರ್ಗಾಯಿಸಿದೆಯಂತೆ. ಪಾಕ್ ಸೈನ್ಯವನ್ನ ಸಜ್ಜುಗೊಳಿಸಲು ಭಾರೀ ಖರ್ಚು ಮಾಡುತ್ತಿದೆ. ತನ್ನ ಶಕ್ತಿ ಹೆಚ್ಚಿಸಿಕೊಳ್ಳಲು ಮಿಸೈಲ್ ಪರೀಕ್ಷೆ ಬೆನ್ನಲ್ಲೇ ಆರ್ಥಿಕ ಸಂಕಷ್ಟವೂ ಕಾಡುತ್ತಿದೆ. ಪಾಕ್ ಈಗಾಗಲೇ ಮಾಡಿರೋ ಸಾಲ ತೀರಿಸೋಕೆ ಸಾಕಷ್ಟು ಪರದಾಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸೌದಿ ಅರೇಬಿಯಾದಿಂದ ಹಣ ಪಡೆದಿತ್ತು. ಈ ಮೂಲಕ ದೇಶದ ಆರ್ಥಿಕತೆ ಸುಧಾರಿಸೋ ಪ್ರಯತ್ನ ಮಾಡಿತ್ತು. 2022ರಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನದ ಆರ್ಥಿಕತೆಯನ್ನ ಉಳಿಸಲು ನೆರವಾಗಿತ್ತು. ವಿವಿಧ ನಿಧಿಗಳಲ್ಲಿ $8 ಬಿಲಿಯನ್ ಪಾಕಿಸ್ತಾನಕ್ಕೆ ನೀಡಿತ್ತು. ಇದೀಗ ಪಾಕ್ ಮತ್ತೊಂದು ಸಂಕಷ್ಟಕ್ಕೆ ಒಳಗಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಯುದ್ಧದ ಭಯ ಆವರಿಸಿದೆ. ಹಾಗಾಗಿಯೇ ಪಾಕಿಸ್ತಾನದ ಷೇರು ಮಾರುಕಟ್ಟೆ ಶತಕೋಟಿ ಡಾಲರ್ಗಳಷ್ಟು ನಷ್ಟ ಅನುಭವಿಸಿದೆ. ಸದ್ಯಕ್ಕಂತೂ ಭಾರತ ವಿರುದ್ಧ ಸಮರ ಸಾರೋಕೆ ಪಾಕ್ ಬಳಿ ಹಣವೇ ಇಲ್ಲ. ಆದ್ರೂ ಒಣಜಂಬ ಮಾತ್ರ ಬಿಡ್ತಿಲ್ಲ ಪಾಕಿಸ್ತಾನ. ಪ್ರತೀಕಾರದ ಯುದ್ಧಕ್ಕೆ ಭಾರತ ಸರ್ವ ಸನ್ನದ್ಧವಾಗ್ತಾ ಇದೆ. ಪೋಖ್ರಾನ್ ಸೆಕ್ಟರ್ನಲ್ಲಿ ಪಿನಾಕ ರಾಕೆಟ್ ಪರೀಕ್ಷೆಗೆ ಮುಂದಾಗಿದೆ ಭಾರತದ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಇದೆ. ಭಾರತದ ಡಿಆರ್ಡಿಒನಿಂದ ರಾಕೆಟ್ ಸಿದ್ಧವಾಗಿದೆ. ಇದರ ಪರೀಕ್ಷೆಗೆ ಇದೀಗ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಉಗ್ರರು ಹಾಗೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ
ಯುದ್ಧಕ್ಕೆ ಚಾಲನೆ ಕೊಡುವ ಲಕ್ಷಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ, ಪೋಖ್ರಾನ್ ಸೆಕ್ಟರ್ನಲ್ಲಿ ಪಿನಾಕ ರಾಕೆಟ್ ಪರೀಕ್ಷೆಗೆ ಮುಂದಾಗಿದೆ ಭಾರತ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಒಂದಷ್ಟು ಕಟಾಗ್ನಿಯನ್ನ ಹೊರಡಿಸಲಾಗಿದೆ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ತನ್ನ ಸೇನೆಯನ್ನ ಬಲಪಡಿಸೋಕೆ ಹೆಚ್ಚು ಗಮನ ಕೊಡ್ತಾ ಇದೆ. ಪಾಕಿಸ್ತಾನ ಪಿಒಕೆಯಲ್ಲಿ ಸೈನ್ಯ ಸಜ್ಜಾಗಿ ನಿಲ್ತಾ ಇದೆ. ಮಿಸೈಲ್ಗಳ ಪರೀಕ್ಷೆಗೂ ಪಾಕಿಸ್ತಾನ ಮುಂದಾಗ್ತಿದೆ. ಸೈನ್ಯಕ್ಕಾಗಿ ಪ್ರತಿನಿತ್ಯ ಹೆಚ್ಚು ಹಣವನ್ನ ಖರ್ಚು ಮಾಡ್ತಿರೋದ್ರಿಂದ ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದ್ದ ಪಾಕಿಸ್ತಾನ ಮತ್ತಷ್ಟು ಮಗದಷ್ಟು ಸಂಕಷ್ಟಕ್ಕೇನೆ ಈಡಾಗ್ತಾ ಇದೆ. ಅಸಲಿಗೆ ಭಾರತದ ವಿರುದ್ಧ ಸಮರ ಸಾರೋಕೆ ಪಾಕಿಸ್ತಾನದ ಬಳಿಯಲ್ಲಿ ದುಡ್ಡೇ ಇಲ್ಲ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸೈನ್ಯ ಸಜ್ಜುಗೊಳಿಸಲು ಪಾಕ್ ಭಾರೀ ಖರ್ಚು. ಮತ್ತಷ್ಟು ಉಲ್ಬಣಿಸಿದೆ ಪಾಕ್ ಆರ್ಥಿಕ ಸಂಕಷ್ಟ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತೀಕಾರದ ಕಹಳೆ ಊದಿದೆ. ಪಾಪಿ ಪಾಕಿಸ್ತಾನಕ್ಕೆ ವಾರ ಭೀತಿ ಶುರುವಾದಂತೆ ಕಾಣ್ತಿದೆ. ಯುದ್ಧದ ಕಾರ್ಮೋಡದ ಮುನ್ಸೂಚನೆಯ ನಡುವೆ ಪಾಕಿಸ್ತಾನ ತನ್ನ ಸೇನಾಬಲ ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ. ಈಗಾಗಲೇ ಭಾರತ ಹಲವು ರೀತಿಯಲ್ಲಿ ಪರೋಕ್ಷ ವಾರ್ ನಡೆಸಿದೆ. ಸಿಂಧು ಜಲ ಒಪ್ಪಂದ ಸ್ಥಗಿತಗೊಳಿಸಿದೆ. ಅತ್ತ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಚೆಕ್ಮೇಟ್ ಕೂಡ ಇಟ್ಟಿದೆ. ಇನ್ನು ಅಟ್ಟಾರಿ ಗಡಿ ಕ್ಲೋಸ್ ಮಾಡಿದೆ. ಹೀಗಾಗಿ ಯಾವುದೇ ವೇಳೆ ಇಂಡೋ ಪಾಕ್ ವಾರ್ ನಡೆಯುತ್ತೆ ಅನ್ನೋ ಆತಂಕ ಪಾಕ್ಗೆ ಆವರಿಸಿದೆ. ಹೀಗಾಗಿ ತನ್ನ ಸೇನಾಬಲ ಹೆಚ್ಚಿಸೋಕೆ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಿದೆ. ಭಾರತದೊಂದಿಗಿನ ಉದ್ವಿಗ್ನತೆಯ ಮಧ್ಯೆ ಪಾಕಿಸ್ತಾನ ಪಿಒಕೆಯಲ್ಲಿ ಸೈನ್ಯ ಸಜ್ಜುಗೊಳಿಸುತ್ತಿದೆ. ಉನ್ನತ ಮೂಲಗಳ ಪ್ರಕಾರ ಪಾಕಿಸ್ತಾನ ಸೇನೆ ಬಲೂಚಿಸ್ತಾನದಿಂದ 18,000 ಸೈನಿಕರನ್ನ ಪಿಒಕೆಗೆ ವರ್ಗಾಯಿಸಿದೆಯಂತೆ. ಪಾಕ್ ಸೈನ್ಯವನ್ನ ಸಜ್ಜುಗೊಳಿಸಲು ಭಾರೀ ಖರ್ಚು ಮಾಡುತ್ತಿದೆ. ತನ್ನ ಶಕ್ತಿ ಹೆಚ್ಚಿಸಿಕೊಳ್ಳಲು ಮಿಸೈಲ್ ಪರೀಕ್ಷೆ ಬೆನ್ನಲ್ಲೇ ಆರ್ಥಿಕ ಸಂಕಷ್ಟವೂ ಕಾಡುತ್ತಿದೆ. ಪಾಕ್ ಈಗಾಗಲೇ ಮಾಡಿರೋ ಸಾಲ ತೀರಿಸೋಕೆ ಸಾಕಷ್ಟು ಪರದಾಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸೌದಿ ಅರೇಬಿಯಾದಿಂದ ಹಣ ಪಡೆದಿತ್ತು. ಈ ಮೂಲಕ ದೇಶದ ಆರ್ಥಿಕತೆ ಸುಧಾರಿಸೋ ಪ್ರಯತ್ನ ಮಾಡಿತ್ತು. 2022ರಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನದ ಆರ್ಥಿಕತೆಯನ್ನ ಉಳಿಸಲು ನೆರವಾಗಿತ್ತು. ವಿವಿಧ ನಿಧಿಗಳಲ್ಲಿ $8 ಬಿಲಿಯನ್ ಪಾಕಿಸ್ತಾನಕ್ಕೆ ನೀಡಿತ್ತು. ಇದೀಗ ಪಾಕ್ ಮತ್ತೊಂದು ಸಂಕಷ್ಟಕ್ಕೆ ಒಳಗಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಯುದ್ಧದ ಭಯ ಆವರಿಸಿದೆ. ಹಾಗಾಗಿಯೇ ಪಾಕಿಸ್ತಾನದ ಷೇರು ಮಾರುಕಟ್ಟೆ ಶತಕೋಟಿ ಡಾಲರ್ಗಳಷ್ಟು ನಷ್ಟ ಅನುಭವಿಸಿದೆ. ಸದ್ಯಕ್ಕಂತೂ ಭಾರತ ವಿರುದ್ಧ ಸಮರ ಸಾರೋಕೆ ಪಾಕ್ ಬಳಿ ಹಣವೇ ಇಲ್ಲ. ಆದ್ರೂ ಒಣಜಂಬ ಮಾತ್ರ ಬಿಡ್ತಿಲ್ಲ ಪಾಕಿಸ್ತಾನ.